ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಾಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇವತ್ತಿನ ದಿನ ಮನೇನ ಎಲ್ಲದನ್ನು ಸಿದ್ಧತೆನ ಮಾಡಿಕೊಂಡು ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲದನ್ನು ಸಿದ್ಧತೆನ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಸಾಯಂಕಾಲ 4 ಗಂಟೆಯಿಂದ ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡ್ವಿ. 4 ಗಂಟೆಯಿಂದ ಶುರು ಮಾಡಿಕೊಂಡ್ರು 6:15ಗೆಲ್ಲ ನಮ್ಮದು ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗೀತು. ನೈವೇದ್ಯ ಎಲ್ಲದನ್ನು ಮಾಡೋದೆಲ್ಲ ಮುಗಿದು ಮನೆಯಲ್ಲಿ ದೀಪ ಹಚ್ಬಿಟ್ಟು ಹೊಸ ಉತ್ತರನ ಕಡ್ಡಿ ತಂದು ಹೊಸ ಹಳ್ಳಿ ತಂದು ಅದಕ್ಕೆ ಎಣ್ಣೆಯಲ್ಲಿ ನೆನೆಸ್ಬಿಟ್ಟು ದೇವರಿಗೆ ಬೆಳಗಿ ಮತ್ತು ಮನೆಯಲ್ಲಿ ಕಾಯಿ ಒಡೆದು ನೈವೇದ್ಯ ಹಿಡಿದು ಈಗ ದೇವಸ್ಥಾನಕ್ಕೂ ಕೂಡ ಉತ್ತರನ ಕಡ್ಡಿ ತೊಗೊಂಡು ಬಂದು ಹಳ್ಳಿ ಸುತ್ತಿ ಅದನ್ನು ಬೆಳಗ್ತೀವಿ. ನಾವಿಲ್ಲಿ ಎಲ್ಲರೂ ನಮ್ಮ ಕೆಳಗಡೆ ಇನ್ನೊಂದು ಗುಡಿ ಐತಿ, ಅಲ್ಲಿಗೆ ಹೋಗ್ತಾರೆ. ನಮ್ಗೆ ಅಲ್ಲಿ ಹೋಗೋದಾಗ್ಲಾರ್ದಕ್ಕೆ ನಾವೀಗ ನಮ್ಮ ದೇವಸ್ಥಾನದಲ್ಲೇ ಇರೋ ಚೌಡಮ್ಮನ ಬಗಲಾಗ ಒಂದು ಶಿವಲಿಂಗ ಐತಿ. ಆ ಶಿವಲಿಂಗಕ್ಕೆ ನಾನೀಗ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ಈಶ್ವರನು ಒಂದೇ, ಆದರೆ ಕೆಳಗಡೆ 2 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ಯಾರಲ್ಲಿ ಕೆಳಗಡೆ ದೇವಸ್ಥಾನದಾಗ. ಹಾಗಾಗಿ ಭಕ್ತರು ಅಲ್ಲಿ ಹೋಗೋದು ಜಾಸ್ತಿನೇ, ಅದು ಕೂಡ ನಮ್ಮ ಗುಡಿನೇ. ನಾವಿಲ್ಲಿ ಶಿವನಿಗೆ ಏನು ನೈವೇದ್ಯ ಮಾಡಬೇಕು ಇವತ್ತಿನ ದಿನ ಅಂದರೆ, ಶಿವನಿಗೆ ಮೇನಾಗಿ ಬಿಲ್ವಪತ್ರೆನ ಏರಿಸಬೇಕು. ಪೂಜೆಗೆ ಬಿಲ್ವಪತ್ರೆನ ಇಟ್ಟು ಅವ್ರಿಗೆ ಬೇಕಾದ್ರೆ ನಮ್ಗೆ ಯಾವ ಥರದ ಹಣ್ಣು ಸಾಧ್ಯ ಆಗುತ್ತೋ ಅದನ್ನು ನಾವು ನೈವೇದ್ಯ ಮಾಡ್ಬೋದು. ನಾನಿಲ್ಲಿ ಖರ್ಜೂರ ಮತ್ತು ದ್ರಾಕ್ಷಿನ ನೈವೇದ್ಯ ಮಾಡಿದ್ದೀನಿ. ಹಾಗೆ ಮಂಡಾಳು ಒಗ್ಗರಣೆನ ಮೇನ್ ಒಗ್ಗರಣೆ ಇಲ್ಲಿ ನೈವೇದ್ಯ ಮಾಡೋದು. ಮಂಡಾಳು ಒಗ್ಗರಣೆನ ಮಾಡಿ ಮತ್ತು ಒಂದು ಚಕ್ಲಿ ಮಾಡಿದ್ದೀನಿ. ಚಕ್ಲಿ ಮಾಡಿ ಮತ್ತು ಬೇಸನ್ ಉಂಡಿನ ಮಾಡಿದ್ದೀನಿ. ಹಾಗೆ ದ್ರಾಕ್ಷಿ ಖರ್ಜೂರ ಇದನ್ನು ನೈವೇದ್ಯಕ್ಕೆ ತೊಗೊಂಡು ಬಂದಿದ್ದೀನಿ. ನಾವಿಲ್ಲಿ ಸ್ವಲ್ಪ ಎಲ್ಲ ಶಿವನಿಗೆ ಪತ್ರೆನ ಏರಿಸಿ ಬಿಲ್ವಪತ್ರೆನ ಏರಿಸಿ ದೀಪ ಹಚ್ಚಿಬಿಟ್ಟು ಉದ್ದಿನ ಕಡ್ಡಿ ಬೆಳಗಿ ಕಾಯೆಲ್ಲ ಹೊಡ್ಕೊಂಡು ಮಂಗಳಾರತಿನೂ ಮಾಡಿ ನೈವೇದ್ಯ ಮಾಡಿದ್ವಿ. ಹಾಗೆ ಗುಡಿನಲ್ಲಿ ಸ್ವಲ್ಪ ಹೊತ್ತು ಕುಂತು ಆರಾಮಾಗಿ ದೇವ್ರ ಹತ್ರ ಎಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ಈ ವಿಡಿಯೋ ನಾನು ಶಿವರಾತ್ರಿ ನಾನು ಆದಷ್ಟು ಬೇಗನೆ ಈ ವಿಡಿಯೋ ಹಾಕಬೇಕಾಗಿತ್ತು. ಯಾಕಂದರೆ ಶಿವರಾತ್ರಿ ಅಂದರೆ ಅದು ಮಾಡೋದು ಎಲ್ಲ ರಾತ್ರಿನೇ, ಹಾಗಾಗಿ ಈ ವಿಡಿಯೋ ರಾತ್ರಿನೇ ಮಾಡಬೇಕಾಗುತ್ತೆ, ಜಲ್ದಿ ಹಾಕೋಕ್ಕಾಗಂಗಿಲ್ಲ. ಸ್ವಲ್ಪ ತಡ ಆಗಿದ್ದರೆ ಏನೂ ತಿಳ್ಕೊಬೇಡಿ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇವತ್ತಿನ ನಮ್ಮದು ಶಿವರಾತ್ರಿ ದಿನ ಹೇಗಿತ್ತು ಅನ್ನೋದನ್ನು ಕೂಡ ನಿಮ್ಗೆ ಶೇರ್ ಮಾಡಬೇಕಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಒಳಗೆ ಏನು ಅನ್ನಿಸ್ತು ಅನ್ನೋದನ್ನು ಮಾತ್ರ ತಿಳಿಸಿ, ಹಾಗೆ ಬಿಡಬೇಡಿ. ನಾವಿಲ್ಲಿ ಮಂಗಳಾರತಿ ಮಾಡ್ತಾಯಿದ್ದೀವಿ ನೋಡ್ರಿ. ನನಗಂತೂ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಯಿತು. ಯಾಕಂದ್ರೆ ನಾವೆಲ್ಲ ಪೂಜೆಯನ್ನು ಮುಗಿಸಿ ಪ್ರಾರ್ಥನೆ ಮಾಡ್ಕೋತ ಕೂತಿದ್ವಿ. ಆಗ ನಾನು ಎಲ್ಲದನ್ನು ಮತ್ತೆ ಮನೆಗೆ ಬರುವಾಗ ವಾಪಸ್ಸು ಕಾಯಿ ನೈವೇದ್ಯನ ತೊಗೊಳಕ್ಕೆ ಹೋದೊತ್ನ್ಯಾಗ ತಲೆ ಮೇಲೆ ಏರಿಸಿದಂಥ ಬಿಲ್ವಪತ್ರೆ ಕೂಡ ಪ್ರಸಾದದ ತಟ್ಟೆಯಲ್ಲಿ ಕೆಳಗಡೆ ಬಿದ್ದಿತ್ತು. ನಾನು ನನ್ನ ಪ್ರಾರ್ಥನೆ ಆ ಶಿವನಿಗೆ ಮುಟ್ಟಿ ನನ್ನ ಪ್ರಾರ್ಥನೆಗೆ ಎಲ್ಲ ಈಡೇರಿಸ್ತಾನೆ ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಬಂದೆ. ತುಂಬಾ ಸಂತೋಷ ಆಯಿತು, ಮನಸ್ಸಿಗೂ ಕೂಡ ತುಂಬಾ ನೆಮ್ಮದಿ ಸಿಕ್ಕಂಗಾಯಿತು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ 1 ತಾಸು ಕೂತು, 1 ತಾಸಲ್ಲ ಒಂದು 5-10 ನಿಮಿಷ ಕೂತು ದೇವರನಲ್ಲಿ ಯಾವುದೇ ಯೋಚನೆ ಇಲ್ಲದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಮನಸ್ಸು ಊರಾಗೋದಂತೂ ಸಹಜ. ನನಗಂತೂ ಇದು ಯಾವಾಗಲೂ ಆಗುತ್ತಾ, ನಿಮಗೂ ಇದೇ ಥರ ಆಗುತ್ತಾ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸಿ. ನಿಮ್ಮ ಮನಸ್ಸಿಗೆ ಯಾವುದೋ ಒಂದು ವಿಚಾರಕ್ಕೆ ತಲೆ ತಿನ್ನಕತ್ತು ಮತ್ತು ಮನಸ್ಸು ಕೆಡಿಸ್ಕೊಂಡಿದ್ರೆ ದಯವಿಟ್ಟು ನೀವೇನೂ ಮಾಡಬೇಡಿ, ದೇವಸ್ಥಾನಕ್ಕೆ ಹೋಗಿ ಹಾಗೆ ದೇವರನ್ನ ನೋಡ್ತಾ ಒಂದು 5-10 ನಿಮಿಷ ಅಲ್ಲಿ ದೇವರು ಕೂತ್ಕೊಂಡು ದೇವರನ್ನ ಪ್ರಾರ್ಥನೆ ಮಾಡಿ. ಆಗ ನಿಮ್ಮ ಮನಸ್ಸು ಹಗೂರ ಆಗುತ್ತಾ. ಯಾವುದೇ ವಿಷಯ ಇರಲಿ, ಕೆಲವೊಂದು ಸಮಯದಲ್ಲಿ ಯಾರ ಹತ್ರನೂ ಹೇಳ್ಕೊಳಕ್ಕಾಗಂಗಿಲ್ಲ. ಅಂಥ ಸಮಯದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ
ದೇವರು ಕೂಡ ನಮ್ಗೆ ಕರಗಿ ನಮ್ಮ ಪ್ರಾರ್ಥನೆನ ಈಡೇರಿಸ್ತಾನೆ. ಆದರೆ ಮನುಷ್ಯರಿಗೆ ಹೇಳಿದರೂ ಪ್ರಯೋಜನ ಇಲ್ಲ ಒಂದೊಂದು ಸರ್ತಿ. ಹಾಗಂತ ಎಲ್ಲ ಮನುಷ್ಯರು ಕೆಟ್ಟೋರಂತ ನಾನು ಹೇಳೋಂಗಿಲ್ಲ. ತಪ್ಪು ಭಾವನೆಯಿಂದ ದಯವಿಟ್ಟು ತಿಳ್ಕೊಬೇಡಿ. ಕೆಲವೊಂದು ಜೀವನದಲ್ಲಿ ಎಲ್ಲರಲ್ಲೂ ಆಗಿರುತ್ತೆ, ಅಂಥ ಅನುಭವ ಎಲ್ಲರ ಜೀವನದಲ್ಲೂ ಆಗಿರುತ್ತೆ. ನಾವು ಎಷ್ಟೊತ್ತು ಮನಸ್ಸು ಹಗುರ ಮಾಡ್ಕೋಬೇಕಂದ್ರೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು. ಇದು ನನಗಂತೂ ಅನುಭವ ಆಗೈತಿ. ನಾನು ಇದೇ ರೀತಿ ನನ್ನ ಸ್ವಲ್ಪ ಕಷ್ಟ ಅನಿಸಿತ್ತಂದ್ರೆ ದೇವ್ರ ಹತ್ರ ಕೂತ್ಕೊಂಡು, ದೇವಸ್ಥಾನಕ್ಕೆ ಹೋಗದೇ ಇದ್ದರೂ ಪರವಾಗಿಲ್ಲ, ದೇವ್ರ ಮನೆಯಲ್ಲಿ ಕೂತ್ಕೊಂಡು ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಅವಾಗ ನಮಗೇನೇ ಕಷ್ಟ ಇದು ಸ್ವಲ್ಪ ಪರಿಹಾರ ಸಿಕ್ಕಂಗಾಗತ್ತೆ. ಅಥವಾ ಪರಿಹಾರ ಸಿಕ್ಕೋದು ಇನ್ನೂ ಮುಂದಿದ್ರೂ ಕೂಡ ಮನಸ್ಸು ಹಗುರ ಆಗಿ ನಮ್ಮಲ್ಲಿ ಏನೋ ಒಂಥರ ಚೈತನ್ಯ ಬಂದಿರೋ ಥರ ಆಗುತ್ತೆ. ಹಾಗಾಗಿ ದೇವಸ್ಥಾನಕ್ಕಾಗಲಿ ದೇವರಿಗಾಗಲಿ ಮನೆಯಲ್ಲಿ ಆಗಲಿ ಕಷ್ಟ ಅನ್ನಿಸ್ದಾಗ ಒಂದು 5-10 ನಿಮಿಷ ದೇವರನ್ನು ಪ್ರಾರ್ಥಿಸಲೇಬೇಕು. ನಮ್ಗೆ ಈ ಜಗತ್ತಿನಲ್ಲಿ ದೇವರನ್ನು ಬಿಟ್ಟರೆ ಬೇರೆ ಯಾವ ಶಕ್ತಿನೂ ಮುಂದೆ ಇಲ್ಲ. ದೇವರ ಶಕ್ತಿಗೆ ನಾವು ಸೋಲಲೇಬೇಕು. ಒಳ್ಳೆ ದಾರಿಯಿಂದ ನಾವು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಇಷ್ಟಾರ್ಥಗಳನ್ನು ಕೋರಿಕೆಗಳನ್ನು ಈಡೇರಿಸು ದೇವರೇ ಅಂತ ನಾವು ಕೇಳ್ಕೋಬೇಕು. ನಾವು ಇದೇ ರೀತಿ ಇಷ್ಟೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮಾಡಿದ್ವಿ. ಎಲ್ಲದನ್ನು ನಮ್ಮ ಮನಸ್ಸು ಹಗುರಾಗಿ ಎಷ್ಟು ಸಂತೋಷ ಆಯಿತು ನಮಗಂತೂ ತುಂಬಾ. ಹಾಗೆ ಇಲ್ಲಿ ನೋಡ್ರಿ ಶಿವಲಿಂಗ ಕಾಣಿಸ್ತಾ ಇದೆಯಲ್ಲ, ಇದೆ ನೋಡ್ರಿ ಚೌಡಮ್ಮನ ಬಗಲಾಗಿರೋ ಸಣ್ಣ ಶಿವಲಿಂಗು ಈಶ್ವರ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ, ಮತ್ತು ಫಾಲೋ ಮಾಡ್ತಾ ಇರಿ, ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಶಿವ ನಿಮ್ಮ ಎಲ್ಲರ ಬಾಳಲ್ಲಿಯೂ ಕೂಡ ಸಿಹಿಯನ್ನು ಉಂಟು ಮಾಡಲಿ, ಎಲ್ಲರ ಬಾಳಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಕೂಡ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗೆ ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು.